ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅರಿಯದೇ ಮಾಡೋ ತಪ್ಪುಗಳಿಂದ ಹಾಗೂ ತಪ್ಪು ತಿಳುವಳಿಕೆ ನಿರ್ಧಾರಗಳಿಂದ ಅದೆಷ್ಟೋ ದುರ್ಘಟನೆಗಳು ನಡೆದು ಬಿಡುತ್ತೆ. ಅಂತಹುದೇ ಒಂದು ಘಟನೆ ಈ ಕಥೆಯಲ್ಲಿಯೂ ನಡೆದಿದೆ. ಬನ್ನಿ ಹೇಳ್ತೀನಿ. ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ಹುಡುಗಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರ್ತಾನೆ. ಆದರೆ ಅವಳಿಗೆ ಅದು ಗೊತ್ತಿರಲ್ಲ. ಅವಳನ್ನು ಅವನು ನೋಡೋಕ್ಕೋಸ್ಕರ ಅಂತಲೇ ಸಿಡಿ ತಗೊಳ್ಳೋ ನೆಪದಲ್ಲಿ ಪ್ರತಿದಿನ ಹೋಗೋದು, ಒಂದೊಂದು ಸಿಡಿ ತರೋದು, ಹೀಗೆ ಪ್ರತಿದಿನ ಮಾಡ್ತಿರ್ತಾನೆ. ಆದರೆ ಆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತ್ಯುತ್ತರವಿರಲ್ಲ. ಒಂದು ದಿನ ಆ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡೋ ವಿಷಯ ಆ ಹುಡುಗಿ ಮನೆಯವರಿಗೆ ಗೊತ್ತಾಗುತ್ತೆ. ಮಗಳ ಆಸೆಯಂತೆ ಅವರ ತಂದೆ ತಾಯಿ ಹುಡುಗನ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡಬೇಕು ಅಂದ್ಕೊಳ್ತಾರೆ. ಈ ವಿಷಯ ಆ ಹುಡುಗನಿಗೆ ಗೊತ್ತಾಗುತ್ತೆ. ತುಂಬಾ ಅಳ್ತಾನೆ. ಸಾಯಬೇಕು ಅಂತ ತೀರ್ಮಾನ ಕೂಡ ಮಾಡ್ತಾನೆ. ಕೊನೆ ಬಾರಿ ನನ್ನ ಹುಡುಗಿಯ ಮುಖ ನೋಡಲೇಬೇಕು ಅಂತ ಅಂಗಡಿಗೆ ಹೋಗ್ತಾನೆ. ಹುಡುಗಿಯ ಮುಖ ನೋಡಿ ನಿನ್ನನ್ನು ಪ್ರೀತಿ ಮಾಡೋನು ತುಂಬ ಅದೃಷ್ಟವಂತ ಕಣೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಕೊನೆಯದಾಗಿ ಒಂದು ಸಿಡಿ ತಗೊಂಡು ಮನೆಗೆ ಬರ್ತಾನೆ. ಅವಳ ನೆನಪಿನಲ್ಲಿ ವಿಷ ಕುಡಿದು ಸಾಯ್ತಾನೆ. ಕೆಲವು ದಿನಗಳ ನಂತರ ಆ ಹುಡುಗಿ ಮನೆಯವರು ಮದುವೆ ವಿಚಾರ ಮಾತಾಡೋಕ್ಕೆ ಹುಡುಗನ ಮನೆಗೆ ಹೋದಾಗ ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿಗೆ ಶಾಕ್ ಆಗ್ತಾಳೆ. ಅಳ್ತಾಳೆ. ಹುಡುಗನ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಓಪನ್ ಆಗದೆ ಬಿದ್ದಿದ್ದ ಸಿಡಿಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾಕಂದರೆ ಆ ಹುಡುಗಿ ಪ್ರತಿಯೊಂದು ಸಿಡಿಯಲ್ಲೂ ಐ ಲವ್ ಯು ಅಂತ ಬರೆದಿರ್ತಾಳೆ. ಆದರೆ ಆ ಹುಡುಗ ಅದು ಯಾವುದನ್ನು ಓಪನ್ ಮಾಡಿ ನೋಡಿರಲ್ಲ. ಕೊನೆ ಸಿಡಿಲಿ ನಮ್ಮ ತಂದೆ ತಾಯಿ ಮದುವೆ ವಿಚಾರ ಮಾತಾಡಲು ನಿಮ್ಮ ಮನೆಗೆ ಬರ್ತಾರೆ ಅಂತ ಬರೆದಿರ್ತಾಳೆ. ಆದರೆ ಅದನ್ನು ಕೂಡ ನೋಡದ ಹುಡುಗ ಅಪಾರ್ಥ ಮಾಡಿಕೊಂಡು ವಿಷ ಕುಡಿದು ಸತ್ತಿರ್ತಾನೆ. ಸಾಯೋ ಮುನ್ನ ಆ ಹುಡುಗ ಹೀಗೆ ಬರೆದಿರ್ತಾನೆ, ಈ ಹುಡುಗಿ ನೀನು ಇಷ್ಟಪಟ್ಟ ಹುಡುಗನನ್ನು ಮದುವೆಯಾಗಿ ಸುಖವಾಗಿರುವಂತ. ಇದರಲ್ಲಿ ಯಾರ್ದು ತಪ್ಪು, ಹುಡುಗ ಅಥವಾ ಹುಡುಗಿನ? ಅದಕ್ಕೆ ಅಲ್ವಾ ಫ್ರೆಂಡ್ಸ್ ಹೇಳೋದು, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು, ಮತ್ತು ದುಡುಕಿ ಯಾವುದೇ ನಿರ್ಧಾರ ತಗೊಳ್ಬಾರ್ದು ಅಂತ. ಈ ಕತೆ ಹೇಗೆ ಅನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.